ನಮಸ್ಕಾರ ಸ್ನೇಹಿತರೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಚಾನಕ್ ಆಗಿ ಅಜಿತ್ ಪವಾರ್ ಸಾವಾಗುತ್ತೆ. ಅವರ ನಂತರ ಅವರ ಧರ್ಮಪತ್ನಿ ಸುನೇತ್ರಾ ಪವಾರ್ ಡೆಪ್ಯೂಟಿ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಬಿಎಂಸಿ ಎಲೆಕ್ಷನ್ ನಲ್ಲಿ ಎನ್ಡಿಎ ಕೂಟಕ್ಕೆ ಭರ್ಜರಿ ಬಹುಮತ ಸಿಕ್ಕಿತ್ತು. ವಾರಗಳೇ ಕಳೆದ್ರು ಬಿಎಂಸಿಗೆ ಮೇಯರ್ ಯಾರು ಅನ್ನೋದು ಮರೀಚಿಕೆಯಾಗಿತ್ತು. ಅದಕ್ಕೆ ಕಾರಣ ಶಿಂದೆ ಆಡ್ತಾ ಇದ್ದ ಆಟ. ಬಿಜೆಪಿಯನ್ನ ಪದೇ ಪದೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಬಂದ್ರು ಶಿಂದೆ. ರಿಸಲ್ಟ್ ಬಂದ ನಂತರ ಶಿಂದೆ ಮಾಡಿದ್ದೇನು, ತನ್ನ 29 ಜನ ಕಾರ್ಪೊರೇಟರ್ ಗಳನ್ನ ತಾಜ್ ಹೋಟೆಲ್ಗೆ ಶಿಫ್ಟ್ ಮಾಡಿದ್ರು. ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಶಿಂದೆ ಬಿಜೆಪಿಗೆ. ಶಿವಸೇನೆಯಿಂದನೇ ನೆಕ್ಸ್ಟ್ ಮೇಯರ್ ಆಗ್ಬೇಕು ಮುಂಬೈಗೆ ಅಂತ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ದಾವೋಸ್ ಅಲ್ಲಿ ಇರ್ತಾರೆ, ವಿದೇಶದಲ್ಲಿರ್ತಾರೆ, ಒಂದು ಸಮ್ಮಿಟ್ ನ ಅಟೆಂಡ್ ಮಾಡೋದಿಕ್ಕೆ. ಬಿಜೆಪಿ ಶಿಂದೆ ಮಾಡಿದ ಯಾವುದೇ ಒತ್ತಡ ತಂತ್ರಗಳಿಗೂ ಮಣಿಯೋದಿಲ್ಲ. ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿರೋದು ನಮ್ಮ ಪಕ್ಷ, ನಮ್ಮ ಪಕ್ಷದಿಂದಲೇ ಮೇಯರ್ ಆಗಬೇಕು. ಮೊನ್ನೆ ಲಾಟ್ರಿ ಎತ್ತಲಾಗಿದೆ, ಮಹಿಳಾ ಮೇಯರ್ ಅನ್ನೋದು ಬಂದಿರೋದು. ಈಗ ಬಿಜೆಪಿ ಹೇಳ್ತಾ ಇರೋದು ನಮ್ಮ ಪಕ್ಷದಿಂದಲೇ ಮುಂಬೈಗೆ ಮಹಿಳಾ ಮೇಯರ್ ಆಗಬೇಕು. ಆದ್ರೆ ಶಿಂದೆ ಹೇಳ್ತಾ ಇರೋದು ನಮ್ಮ ಪಕ್ಷಕ್ಕೆ ಬೇಕು ಮೇಯರ್ ಹುದ್ದೆ. ಇಷ್ಟು ದಿವಸ ಇದೇ ತಾನೇ ಬ್ಲಾಕ್ ಮೇಲ್ ಮಾಡ್ತಾ ಬಂದಿದ್ದು ಶಿಂದೆ. ಈಗ ಫುಲ್ ಸೈಲೆಂಟ್. ಯಾಕಂದ್ರೆ ಕಹಿ ಸತ್ಯ ಶಿಂದೆಗೆ ಅರ್ಥ ಆಗೋಗ್ಬಿಟ್ಟಿದೆ. ಈಗ ಬಿಜೆಪಿ ನಮ್ಮ ಸಪೋರ್ಟ್ ಇಲ್ಲದೆ ಮುಂಬೈನಲ್ಲಿ ಮೇಯರ್ ಮಾಡೋದು ಎಲ್ಲ ತಾಕತ್ತು ಇದೆ. ದೇವೇಂದ್ರ ಫಡ್ನವೀಸ್ ಕೊಟ್ಟಿರ್ತಕ್ಕಂತ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ ಗೆ ಶಿಂದೆ ಚಿತ್ತಾಗಿ ಹೋಗ್ಬಿಟ್ಟಿದ್ದಾರೆ. ಇದೇ ತಿಂಗಳು 12ನೇ ತಾರೀಕು ಮುಂಬೈನ ಮೇಯರ್ ಎಲೆಕ್ಷನ್ ಆಗುತ್ತೆ. ಬಿಜೆಪಿಯಿಂದ ಮೇಯರ್ ಆಗೋದು ಆಲ್ಮೋಸ್ಟ್ ಆಲ್ ಪಕ್ಕ. ಯಾಕಂದ್ರೆ ಶಿಂದೆಯನ್ನ ಬಗ್ಸೋದಿಕ್ಕೆ ಸಾಧ್ಯನಾದ್ರೂ ಇತ್ತ. ಬೇರೆ ಪಕ್ಷಗಳಾಗಿದ್ರೆ ಶಿಂದೆ ಮಂಡಿ ಉರಿಸಿ ಬಿಡ್ತಾ ಇದ್ರು. ರಾಜ್ಯದಲ್ಲಂತೂ ಚಾಣಕ್ಯ ಅಂತಾನೆ ಹೆಸರು ಮಾಡಿರತಕ್ಕಂತ ದೇವೇಂದ್ರ ಫಡ್ನವೀಸ್ ಇದ್ದಾರೆ, ಸೆಂಟ್ರಲ್ ಅಲ್ಲಿ ಅಮಿತ್ ಶಾ ಇದ್ದಾರೆ. ಇಬ್ರು ಹಾಕಿ ಮಧ್ಯದಲ್ಲಿ ನನ್ನನ್ನ ಅಮುಕಿ ಬಿಡ್ತಾರೆ. ಈಗಿರ್ತಕ್ಕಂತಹ ಅಧಿಕಾರನ್ನು ಕಿತ್ತುಕೊಂಡು ಬಿಡ್ತಾರೆ ಅನ್ನೋ ಸತ್ಯ ಶಿಂದೆಗೆ ನಿಧಾನವಾಗಿ ಆದ್ರೂ ಅರ್ಥ ಆಗಿದೆ. ಹಾಗಾದ್ರೆ ಇಷ್ಟು ದಿವಸ ಕೈಕಾಲಾಡಿಸುವ ಪ್ರಯತ್ನ ಮಾಡಿದ್ಯಾಕೆ ಶಿಂದೆ ಅಂತ ನೀವು ಕೇಳ್ಬೋದು. ಯಾರಿಗ್ ಗೊತ್ತು, ಕಲ್ಲು ಹೊಡಿಯೋಣ ಹಣ್ಣು ಬಿದ್ರೂ ಬೀಳ್ಬಹುದು ಅನ್ನೋ ಪ್ರಯತ್ನ ಮಾಡಿದ್ದು ಶಿಂದೆ. ನೆನಪಿರ್ಲಿ, ಮುಂಬೈ ಮಹಾನಗರ ಪಾಲಿಕೆಯ ಬಜೆಟ್ 1 ಲಕ್ಷ ಕೋಟಿ. ನನ್ನ 10 ತಲೆಮಾರಿಗಾಗುವಷ್ಟು ಮಾಡಿಟ್ಟುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು ಶಿಂದೆ. ಮೊದಲೇ ಬಿಜೆಪಿ ಅವರು ಕೇಳ್ಬೇಕಾ, ಯಾವುದೇ ಸಂಸಾಧನೆಗಳಿಗೆ ಶಕ್ತಿ ಸಾಮರ್ಥ್ಯಗಳಿಗೆ ತೊಂದರೆನೇ ಇಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗ್ತಕ್ಕಂತಹ MLA MP ಗಳನ್ನೇ ಹೊಡಿತಾರೆ. ಇನ್ನು ಕಾರ್ಪೊರೇಟ್ ಲೆವೆಲ್ ನ ಸದಸ್ಯರುಗಳು ಯಾವ ಲೆಕ್ಕ, ಇವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈನೇ ಆಗೋದಿಲ್ಲ. ಈ ಸರಳ ಸತ್ಯ ಶಿಂದೆಗೆ ಅರ್ಥ ಆಗೋಗಿದೆ. ಮೊದಲೇ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿರೋದಾದ್ರೂ ಯಾರು, ದೇವೇಂದ್ರ ಫಡ್ನವೀಸ್. ಘಟಾನುಘಟಿ ಶರದ್ ಪವಾರ್ ರನ್ನೇ ಮಣ್ಣು ಮುಕ್ಕಿಸಿರೋರು. ಘಟಾನುಘಟಿ ಠಾಕ್ರೆ ಕುಟುಂಬ ಏನಾಗಿದೆ ಈಗ? ಅಧಿಕೃತ ಪ್ರತಿಪಕ್ಷ ಸ್ಥಾನಕ್ಕೆ ಬೇಕಾದಷ್ಟು ಸೀಟ್ಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ, ಮೂಲೆ ಗುಂಪಾಗಿದ್ದಾರೆ. ಮೊನ್ನೆ ತಾನೇ ಬಿಎಂಸಿ ಎಲೆಕ್ಷನ್ ಸಹ ಹೀನಾಯವಾಗಿ ಸೋತು ಸುಣ್ಣಾಗೋಗಿದ್ದಾರೆ ಠಾಕ್ರೆ. ಪರಿಸ್ಥಿತಿ ಹೀಗಿರುವಾಗ ನಾನ್ ಯಾವ ಲೆಕ್ಕ ಅನ್ನೋ ಪಾಠ ಅರ್ಥ ಆಗಿದೆ ಶಿಂದೆಗೆ. ಈಗಿರ್ತಕ್ಕಂತಹ 40 ಜನ MLA ಗಳನ್ನು ಉಳಿಸಿಕೊಂಡು ಮುಂದೆ ಪಕ್ಷನ ಬಲಪಡಿಸಬಹುದು. ಆದ್ರೆ ಪ್ರಾರಂಭದಲ್ಲೇ ಬಿಜೆಪಿಯನ್ನ ಎದುರಾಕೊಂಡ್ರೆ ಮೊಳಕೆನಲ್ಲಿ ಚಿವುಟಿ ಹಾಕಿ ಬಿಡ್ತಾರೆ. ಯಾಕಂದ್ರೆ ಶಿಂದೆ ಉದ್ಧವ್ ಠಾಕ್ರೆ ರೀತಿಯ ಮೂರ್ಖ ರಾಜಕಾರಣಿ ಅಲ್ಲ ಅಂತ ಮಹಾರಾಷ್ಟ್ರದ ಜನ ಹೇಳಿರೋದು. ಯಾಕಂದ್ರೆ ಮೇಲೇನೇ ಇದೆ ಲೆಕ್ಕಾಚಾರ, ಬಿಜೆಪಿಗೆ ಶಿಂದೆಗೆ ಬಿಜೆಪಿಯ ಅವಶ್ಯಕತೆ ಜಾಸ್ತಿ ಇರೋದೀಗ. ಶಿಂದೆ ಹಿಂದೂಗಳ ಪರವಾಗಿ, ಹಿಂದುತ್ವದ ಪರವಾಗಿ ಮನಸ್ಸಿರ್ತಕ್ಕಂತಹ ಹೋರಾಟ ಇರ್ತಕ್ಕಂತಹ ಪಕ್ಷದ ನೇತೃತ್ವ ವಹಿಸಿರ್ತಕ್ಕಂಥ ನಾಯಕ ಇಲ್ಲ ಅಂತ ಹೇಳಲ್ಲ. ಆದ್ರೆ ಶಿಂದೆನಲ್ಲಿ ಒಂದು ಕೆಟ್ಟ ಗುಣ ಇದೆ, ಅದು ಹಳೆಯ ಶಿವಸೇನೆಯ ಗುಣ. ಕಡಿಮೆ ಸೀಟ್ ಗೆದ್ರು ನಮಗೆ ಅಧಿಕಾರ ಬೇಕು ಅನ್ನುವ ದುರಾಸೆ ಅಲ್ಲ, ಮಹಾದಾಸೆ. ನೀವೇ ಯೋಚನೆ ಮಾಡಿ, 89 ಸೀಟ್ ಗೆದ್ದಿರೋ ಬಿಜೆಪಿ ಅವರು 29 ಸೀಟ್ ಗೆದ್ದಿರುವ ಶಿಂದೆಗೆ ಮೇಯರ್ ಹುದ್ದೆ ಕೊಡೋದಕ್ಕೆ ಸಾಧ್ಯನಾ? ಇದರಿಂದ ಕಾರ್ಯಕರ್ತರಿಗೆ ಯಾವ ಸಂದೇಶ ರವಾನೆ ಆಗುತ್ತೆ? ನಾಳೆ ಯಾವ ಆತ್ಮಸ್ಥೈರ್ಯದಿಂದ ಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆ? ಹಾಗಾಗಿ ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಬಿಎಂಸಿ ನಲ್ಲಿ ಮೇಯರ್ ಹುದ್ದೆನ ಶಿವಸೇನೆಗೆ ಬಿಟ್ಟುಕೊಡೋ ಮಾತೇ ಇಲ್ಲ. ನೀವು ನಮ್ಮ ಜೊತೆಗೆ ಇದ್ರೂ ಓಕೆ, ಇಲ್ಲದೆ ಇದ್ರು ಡಬಲ್ ಓಕೆ ಅನ್ನೋ ಸಂದೇಶನ ಅಮಿತ್ ಶಾ ರವಾನೆ ಮಾಡಿರೋದು ಶಿಂದೆಗೆ. ಠಾಕ್ರೆ ಪರಿವಾರದವರು ಯಾವ ರೀತಿ ಬಿಜೆಪಿ ಮೇಲೆ ಒತ್ತಡ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೋ ಅದೇ ಚಾಳಿಯನ್ನ ಶಿಂದೆ ಮುಂದುವರಿಸಿದ್ದು. ಆದ್ರೆ ಅದು ಕೇಂದ್ರದ ದೃಢ ಬಿಜೆಪಿಯ ನಾಯಕತ್ವದ ಎದುರು ನಿಲ್ತಾ ಇಲ್ಲ. ಇದೇ ಶಿಂದೆಗೂ ಅರ್ಥ ಆಗ್ತಾ ಇರೋದು ನಿಧಾನವಾಗಿ. ನೀವು ಹಾಗೆ ನೋಡೋದಾದ್ರೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಬಾರಿಯ ಅಖಂಡ ಶಿವಸೇನೆ ಗೆದ್ದಿದ್ದು 90 ಸೀಟು. ಈ ಬಾರಿ ಶಿಂದೆ ಶಿವಸೇನೆ ಗೆದ್ದಿರೋದು ಕೇವಲ 39 ಸೀಟು. ಪರ್ಫಾರ್ಮೆನ್ಸ್ ಅಟ್ಟರ್ ಫ್ಲಾಪ್ ಆಗಿರೋದು ಶಿಂದೆದು. ಆದ್ರೂ ಮೇಯರ್ ನಮಗೇ ಬೇಕು ಅಂತ ಶಿಂದೆ ಹಠ ಹಿಡಿದಿದ್ದು. ಇದನ್ನೇ ಹೇಳಿದ್ದು ಅಮಿತ್ ಶಾ, ರೆಡ್ ಲೈನ್ ಕ್ರಾಸ್ ಮಾಡೋ ಪ್ರಯತ್ನ ಮಾಡಬೇಡಿ, ನಿಮ್ಗೆ ಕೊಡೋದೆಲ್ಲ ಕೊಟ್ಟಾಗಿದೆ, ನಮ್ಮ ತಾಳ್ಮೆ ಪರೀಕ್ಷೆ ಬೇಡ. ನಮ್ಮನ್ನ ಎದುರಾಕೊಂಡ ಶರದ್ ಪವಾರ್, ಉದ್ಧವ್ ಠಾಕ್ರೆ ರಾಜಕೀಯ ಭವಿಷ್ಯನೇ ಖತಮ್ ಆಗೋಗಿದೆ.
ಆ ಪರಿಸ್ಥಿತಿ ನಿಮಗೂ ಬರಬಾರ್ದು ಅಂದ್ರೆ ನಮ್ಮ ಜೊತೆ ಸಂಬಂಧ ಸುಧಾರಿಸಿಕೊಳ್ಳಿ ಅಂತ ಅಮಿತ್ ಶಾ ಫೋನ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಾದ ನಂತರ ಶಿಂದೆ ಕೇವಲ ಉಪಮೇಯರ್ ಹುದ್ದೆಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ಈಗ ರಾಜ್ಯ ಸರ್ಕಾರನು ಬಿಜೆಪಿದು ಭದ್ರವಾಗಿದೆ, ಸಿಂಗಲ್ ಹ್ಯಾಂಡೆಡ್ ಆಗಿ ಬಹುಮತ ಇದೆ. ಕೇಂದ್ರ ಸರ್ಕಾರದ ಶಿಂದೆ 7 ಜನ ಬಹುಮತ ವಾಪಸ್ ಪಡೆದ ಮಾತ್ರಕ್ಕೆ ಏನೇನೂ ಆಗೋದಿಲ್ಲ. ಹಂಗಾಗಿ ಶಿಂದೆ ಈಗ ಮೆತ್ತಗಾಗಿ ಫೆಬ್ರವರಿ 11ನೇ ತಾರೀಕು ನಡೆಯಲಿರುವ ಎಲೆಕ್ಷನ್ ನಲ್ಲಿ ಕೇವಲ ಉಪಮೇಯರ್ ಹುದ್ದೆಗೆ ಮಾತ್ರ ನಾಮಪತ್ರ ಸಲ್ಲಿಸುವುದಾಗಿ ನಿರ್ಧಾರ ಮಾಡಿದ್ದಾರೆ. ಮೇಯರ್ ಆಗೋದು ಬಿಜೆಪಿಯ ವತಿಯಿಂದ ಪಕ್ಕ. ಆಗ್ಲೇ 7ನೇ ತಾರೀಕು ಫೆಬ್ರವರಿಯಿಂದನೇ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗೋಗಿದೆ. ಒಟ್ಟು 3 ಜನ ಮಹಿಳೆಯರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಮಂಜುಶ್ರೀ, ರಿತು ಮತ್ತು ಶೀತಲ್. ಆದ್ರೆ ಬಿಜೆಪಿ ಯಾವಾಗ್ಲೂ ಚಮಕ್ ಕೊಡ್ತಾ ಇರುತ್ತೆ. ಈ 3 ಜನ ಬಿಟ್ಟು ಬೇರೆಯವರಾದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಶಿಂದೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು, ನನಗೆ ಮೇಯರ್ ಹುದ್ದೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹುದ್ದೆನೇ ಬೇಕು. ಆದ್ರೆ ಈಗ ಉಪಮೇಯರ್ ಹುದ್ದೆಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ಮೇಯರ್ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ 2 ಹುದ್ದೆಗಳು ಬಿಜೆಪಿಗೆ. ಇದರಲ್ಲೂ ಶಿವಸೇನೆಯ ಸಂಜಯ್ ರಾವತ್ ಚಳಿ ಕಾಯಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಎನ್ಸಿಪಿಯ ಪ್ರಫುಲ್ಲ ಪಟೇಲ್ ಇವರು ಬಿಜೆಪಿಗೆ ಅತ್ಯಂತ ಹತ್ತಿರವಾಗ್ತಾ ಇದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಎನ್ಸಿಪಿಗೆ ನಷ್ಟ ಆಗುತ್ತೆ ಅಂತಾರೆ. ಅರೆ, ಪ್ರಫುಲ್ಲ ಪಟೇಲ್ ನೋಡಿದ್ರೆ ಎನ್ಸಿಪಿ ಪಕ್ಷದವರು. ಎನ್ಸಿಪಿ ಎನ್ಡಿಎ ಮೈತ್ರಿಕೂಟದಲ್ಲಿದೆ. ಬಿಜೆಪಿಗಾದ್ರೂ ಹತ್ರ ಆಗ್ತಾರೆ, ಶಿಂದೆಗಾದ್ರೂ ಹತ್ರ ಆಗ್ತಾರೆ. ಅದನ್ನ ಕೇಳೋದಿಕ್ಕೆ ಸಂಜಯ್ ರಾವತ್ ಯಾರು? ಉದ್ಧವ್ ಠಾಕ್ರೆ ಶಿವಸೇನೆಗೂ ಪ್ರಫುಲ್ಲ ಪಟೇಲ್ ಇರ್ತಕ್ಕಂತ ಎನ್ಸಿಪಿಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ನೋಡಿ. ತಾವು ಗೆದ್ದಿರೋದೇ 3 ಮತ್ತೊಂದು ಸೀಟು, 40+ ಸೀಟ್ ಗೆದ್ದಿರ್ತಕ್ಕಂತಹ ಎನ್ಸಿಪಿ ಮೇಲೆ ಕಮೆಂಟ್ ಮಾಡೋದಕ್ಕೆ ಹೋಗೋದು. ಇಂತಹ ಸಲಹೆಗಾರನನ್ನ ಉದ್ಧವ್ ಠಾಕ್ರೆ ಇಟ್ಕೊಂಡಿರೋದ್ರಿಂದನೇ ಅವರ ಪಕ್ಷಕ್ಕೆ ಈ ಗತಿ ಬಂದಿರೋದು ಅಂತ ಎನ್ಸಿಪಿ ಇನ್ನೊಂದ್ ಕಡೆ ಅಟ್ಯಾಕ್ ಮಾಡ್ತಾ ಇದೆ ಶಿವಸೇನೆ ಮೇಲೆ. ಯಾಕಂದ್ರೆ ಸಂಜಯ್ ರಾವತ್ ತನ್ನ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ, ಪಕ್ಕದವರ ತಟ್ಟೆನಲ್ಲಿ ಬಿದ್ದಿರ್ತಕ್ಕಂತಹ ನೊಣದ ಬಗ್ಗೆ ಚಿಂತೆ ಮಾಡೋದು. ಈ ರೀತಿ ತನ್ನದಲ್ಲದ ವಿಚಾರದಲ್ಲಿ ಮೂಗು ತೂರ್ಸೆ ಶಿವಸೇನೆ ಪಾತಾಳಕ್ಕೆ ಕುಸಿದೋಗಿದೆ ಮಹಾರಾಷ್ಟ್ರದಲ್ಲಿ. ಇದೇ ಸಂಜಯ್ ರಾವತ್ ಏನಂತ ಆರೋಪ ಮಾಡೋದು, ಗಂಡ ಸತ್ತು 3 ದಿವಸನೂ ಆಗಿಲ್ಲ, ಆಗ್ಲೇ ಉಪಮುಖ್ಯಮಂತ್ರಿ ಹುದ್ದೆ ಸ್ವೀಕಾರ ಮಾಡಿಬಿಟ್ರು. ಇನ್ನು ಏನಾದ್ರೂ ಡಿಲೇ ಮಾಡಿದ್ರೆ ಎನ್ಸಿಪಿಯ ಶರದ್ ಪವಾರ್ ಮತ್ತೊಮ್ಮೆ ಸುನೇತ್ರಾ ಪವಾರ್ ಎನ್ಸಿಪಿಯನ್ನ ಒಡೆದು ಬಿಡ್ತಾ ಇದ್ರು. ಇದು ಬಿಜೆಪಿಗೆ ಗೊತ್ತಾಗೆ ಸುನೇತ್ರಾ ಪವಾರ್ರನ್ನ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ನೀವೇ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ, ಪಕ್ಷದ ಶಾಸಕಾಂಗ ಸಭೆಯ ನಾಯಕರು ನೀವೇ ಆಗಿ. ಶರದ್ ಪವಾರ್ ನಿಮ್ಮ ಪಕ್ಷವನ್ನು ಒಡೆಯುವ ಹೊಂಚು ಹಾಕಿ ಕುಳಿತಿದ್ದಾರೆ ಅನ್ನೋ ಸುದ್ದಿಯನ್ನ ಸುನೇತ್ರಾ ಪವಾರ್ರಿಗೆ ಬಹಿರಂಗಪಡಿಸ್ತು ಬಿಜೆಪಿ. ಇಲ್ಲದೆ ಹೋಗಿದ್ರೆ ಉದ್ಧವ್ ಠಾಕ್ರೆ, ಸಂಜಯ್ ರಾವತ್ ಮತ್ತು ಶರದ್ ಪವಾರ್ ಸೇರಿ ಸುನೇತ್ರಾ ಪವಾರ್ ಎನ್ಸಿಪಿಯನ್ನ ಮತ್ತೊಂದು ಭಾಗವಾಗಿ ಒಡೆದು ಬಿಡ್ತಾ ಇದ್ರು. ಅಧಿಕಾರದಲ್ಲಿ ಇದೆ ಬಿಜೆಪಿ. ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಅವರ ಬಳಿ ಇರುತ್ತೆ, ಐಬಿ ಅವರ ಬಳಿ ಇರುತ್ತೆ. ಎಲ್ಲಾ ರಿಪೋರ್ಟ್ ಗೊತ್ತಾಗುತ್ತೆ. ಯಾವ ರಾಜಕಾರಣಿಗಳು ಏನೆಲ್ಲ ಗೂಢಚಾರಿಕೆ ಮಾಡ್ತಾ ಇದ್ದಾರೆ ಎಲ್ಲದೂ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಒಂದೇ ಏಟಿಗೆ ಬಿಜೆಪಿ 2 ಅಕ್ಕಿ ಹೊಡೆದಿತ್ತು. ಒಂದ್ ಕಡೆ ಸುನೇತ್ರಾ ಪವಾರ್ರನ್ನ ತೋರಿಸಿ ಶಿಂದೆಯನ್ನ ನ್ಯೂಟ್ರಲ್ ಮಾಡಿದ್ದು, ಶಿಂದೆ ಸ್ಪೀಡ್ಗೆ ಬ್ರೇಕ್ ಹಾಕಿದ್ದು. ಮತ್ತೊಂದ್ ಕಡೆ ಸುನೇತ್ರಾ ಪವಾರ್ ಎನ್ಸಿಪಿಯನ್ನು ಹೊಡೆಯೋದಕ್ಕೆ ಹೊಂಚು ಹಾಕಿ ಕೂತಿದ್ದ ಶರದ್ ಪವಾರ್ರ ಕೆಲಸವನ್ನ ಆಗದಂತೆ ನೋಡಿಕೊಂಡಿದ್ದು. ಎರಡರಿಂದನೂ ಲಾಭ ಆಗೋದು ಯಾರಿಗೆ? ಬಿಜೆಪಿಗೆ ಮತ್ತು ಎನ್ಡಿಎಗೆ. ಒಂದ್ ಕಡೆ ಶರದ್ ಪವಾರ್, ಮತ್ತೊಂದ್ ಕಡೆ ಶಿಂದೆ ಇಬ್ರು ಬಾಯಿ ಬಿಟ್ಕೊಂಡು ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಅಂತ ವೆಯ್ಟ್ ಮಾಡ್ತಾ ಇದ್ರು. ಆ ಕಡೆ ಬಿಜೆಪಿ ಅದನ್ನ ಕೊಳುಂ ಅಂತ ಸ್ವಾಹ ಮಾಡಾಕ್ತು. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.